ಬೆಂಗಳೂರು ಎಲ್ಲರಿಗೂ ಅಚ್ಚುಮೆಚ್ಚಿನ ನಗರ. ಸಿಲಿಕಾನ್ ಸಿಟಿ ಬೆಂಗಳೂರು ಸಮಸ್ಯೆ ಯಾರು ಕೇಳೋರು ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಬೆಂಗಳೂರು ಅಂತ ಅಂದರೆ ಎಲ್ಲೆಡೆ ಕೂಡ ಜನ ಬರ್ತಾರೆ, ಇಲ್ಲಿ ವಾಸವಾಗ್ತಾರೆ, ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಅನ್ನ ನೀಡುತ್ತೆ ಬೆಂಗಳೂರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದರೆ ಬೆಂಗಳೂರಿನ ಸಮಸ್ಯೆ ಒಂದಾ ಎರಡ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ಯಾಕೆ ಅಂತ ಅಂದರೆ ಬೆಂಗಳೂರಿಗೆ ದೊಡ್ಡ ಸಮಸ್ಯೆ ಆಗಿರುವುದೇ ಟ್ರಾಫಿಕ್ ಜಾಮ್. ಇಲ್ಲಿ ಅತಿ ಹೆಚ್ಚಾಗಿ ಜನ ತತ್ತರಗೊಳ್ಳೋದು ಅಂತ ಅಂದರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ವಿಚಾರಕ್ಕೆ. ಬೆಂಗಳೂರು ಎಲ್ಲರಿಗೂ ಅಚ್ಚುಮೆಚ್ಚಿನ ನಗರ. ಸಿಲಿಕಾನ್ ಸಿಟಿ ಬೆಂಗಳೂರು ಸಮಸ್ಯೆ ಒಂದಾ ಎರಡ? ಬೆಂಗಳೂರಿಗೆ ದೊಡ್ಡ ಸಮಸ್ಯೆ ಆಗಿರುವುದೇ ಟ್ರಾಫಿಕ್ ಸಮಸ್ಯೆ. ಅತಿ ಹೆಚ್ಚು ಟ್ರಾಫಿಕ್ ಆಗೋ ವಿಶ್ವದ ನಂಬರ್ 2 ನಗರ ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಯಾವ ಜಂಕ್ಷನ್ ಟ್ರಾಫಿಕ್ ಹಾಟ್ ಸ್ಪಾಟ್? ಇಲ್ಲಿ ನಿಮ್ಮ ಅಶ್ವವೇಗ ನ್ಯೂಸ್ ನಡೆಸಿದ ರಿಯಾಲಿಟಿ ಚೆಕ್. ಬೆಂಗಳೂರು ಸಿಟಿ ಅತಿ ದೊಡ್ಡ ನಗರ. ಹೆಚ್ಚಾಗಿ ಎಲ್ಲೆಡೆ ಕೂಡ ಜನ ಬರ್ತಾರೆ, ವಾಸವಾಗ್ತಾರೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ಹೊರ ರಾಜ್ಯದಿಂದನೂ ಕೂಡ ಜನ ಬರ್ತಾರೆ. ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಈ ಒಂದು ಸಿಟಿ ಆಶ್ರಯ ಆಗಿದೆ. ಬಟ್ ಬೆಂಗಳೂರಿನಲ್ಲಿ ಆಗ್ತಾ ಇದ್ದಂಥ ಟ್ರಾಫಿಕ್ ಸಮಸ್ಯೆಗಳು ಇತ್ತೀಚೆಗೆ ಅಂತೂ ತುಂಬ ಅತಿ ಹೆಚ್ಚಾಗ್ತಾ ಇದೆ ಟ್ರಾಫಿಕ್ ಸಮಸ್ಯೆ. ಅದರಲ್ಲಿ ಹೆಚ್ಚಾಗಿ ಎಲ್ಲಿ? ಜಾಲಹಳ್ಳಿ ಜಂಕ್ಷನ್ನಲ್ಲಿ ಟ್ರಾಫಿಕ್ ಬಲು ಕಾಮನ್. ಇಲ್ಲಿ ಅಂಡರ್ ಪಾಸ್ಗೆ ಬಿಜೆಪಿ ಅಧಿಕಾರ ಅವಧಿಯಲ್ಲೇ ಗುದ್ದಲಿ ಪೂಜೆ ಆಯಿತು. ಆದ್ರೆ ಇದುವರೆಗೂ ಅಂಡರ್ ಪಾಸ್ ಕನಸು ನನಸಾಗ್ಲೇ ಇಲ್ಲ. ಅಂಡರ್ ಪಾಸ್ ಆದ್ರೆ ತುಂಬಾ ಅನುಕೂಲ ಆಗುತ್ತೆ, ಟ್ರಾಫಿಕ್ ಸಮಸ್ಯೆಯನ್ನ ಕಡಿಮೆ ಮಾಡ್ಬೋದು. ಬೆಳಗ್ಗೆ ಸಂಜೆ ಟ್ರಾಫಿಕ್, ಬಿಎಂಟಿಸಿ ಬಸ್ ಆಕ್ಸಿಡೆಂಟ್ ಕಾಮನ್ ಆಗ್ಬಿಟ್ಟಿದೆ. ಇಲ್ಲಿ ಗ್ಯಾರಂಟಿಗಳನ್ನ ನಿಲ್ಲಿಸಿ ಅಭಿವೃದ್ಧಿ ಮಾಡಿ ಎನ್ನುತ್ತಿದ್ದಾರೆ ಸವಾರರು. ಜಾಲಹಳ್ಳಿ ಜಂಕ್ಷನ್ ನಲ್ಲಿ ಟ್ರಾಫಿಕ್ ಬಲು ಕಾಮನ್. ಅಂದ್ರೆ ಬೆಂಗಳೂರಿನ ಹಾಟ್ಸ್ಪಾಟ್ಗಳು ಎಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಅಂತ ನೋಡಿದಾಗ ಜಾಲಹಳ್ಳಿ ಜಂಕ್ಷನ್. ಅಂಡರ್ ಪಾಸ್ ನಿರ್ಮಾಣಕ್ಕೆ ಬಿಜೆಪಿ ಇದ್ದಾಗಲೇ, ಬಿಜೆಪಿ ಅಧಿಕಾರದ ಅವಧಿಯಲ್ಲೇ ಗುದ್ಲಿ ಪೂಜೆ ಮಾಡಲಾಗಿದೆ. ಬಟ್ ಆ ವ್ಯವಸ್ಥೆ ಆಗಿಲ್ಲ. ಬೆಳಗ್ಗೆ ಸಂಜೆ ಟ್ರಾಫಿಕ್, ಇನ್ನು ಬಿಎಂಟಿಸಿ ಬಸ್ಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಇನ್ನು ಈ ಸ್ಟೋರಿ ಕುರಿತಂತೆ ನಮ್ಮ ಪ್ರತಿನಿಧಿ ಅರುಣ್ ವಾಕ್ ಥ್ರೂ ಮಾಡಿದ್ದಾರೆ, ನೋಡ್ಕೊಂಬರೋಣ. ಬೆಂಗಳೂರಿನ ಟ್ರಾಫಿಕ್ ಜಂಕ್ಷನ್ ಅಲ್ಲಿ ಜಾಲಹಳ್ಳಿ ಟ್ರಾಫಿಕ್ ಜಂಕ್ಷನ್ ಸಹ ಒಂದು ಟ್ರಾಫಿಕ್ ಸಮಸ್ಯೆಯಿಂದ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಂತ ಒಂದು ಸ್ಕೈ ವಾಕ್ ವ್ಯವಸ್ಥೆ ಇಲ್ಲ, ಮತ್ತೆ ಅಂಡರ್ ಪಾಸ್ ವ್ಯವಸ್ಥೆ ಇಲ್ಲ. ನಾನು ಇದೀಗ ಈ ಒಂದು ಜಾಲಹಳ್ಳಿ ಅಂದ್ರೆ ಪ್ರಮುಖವಾಗಿ ಏನಂದ್ರೆ ಈ ಗೊರಗುಂಟೆಪಾಳ್ಯ ಆದ ತಕ್ಷಣ ಬರುವಂತಹ ಏನು ಜಂಕ್ಷನ್ ಒಂದು ಜಾಲಹಳ್ಳಿ ಜಂಕ್ಷನ್. ಇಲ್ಲಿ ಪೀಣ್ಯ ಇಂಡಸ್ಟ್ರಿ ಏರಿಯಾ ಇರಬಹುದು, ಮತ್ತೆ ಸಾಕಷ್ಟು ಜನ ನಾರ್ತ್ ಕರ್ನಾಟಕದಿಂದ ಬಂದು ಏನು ಇಲ್ಲಿ ಬಸ್ ಅನ್ನ ಎಳಿತಾರೆ. ಮತ್ತೆ ಇಲ್ಲಿಂದ ಸಾಕಷ್ಟು ಜನ ಇಲ್ಲಿ ನಾರ್ತ್ ಕರ್ನಾಟಕದವರು ವಾಸವನ್ನ ಮಾಡ್ತಾ ಇರುವಂತಹ ಪ್ರದೇಶಗಳು, ಇಲ್ಲಿಂದ ತಮ್ಮ ಊರುಗಳಿಗೆ ಹೋಗುವಂತಹ ವ್ಯವಸ್ಥೆಗಳನ್ನ ಬಸ್ ನಲ್ಲಿ ಹೋಗ್ತಾ ಇರ್ತಾರೆ. ಆದ್ರೆ ಇಲ್ಲಿ ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಇಲ್ಲಿ ಒಂದು ವ್ಯವಸ್ಥೆ ಇಲ್ಲ. ಯಾಕಂದ್ರೆ ನೋಡ್ತಾ ಇರುವಂತದ್ದು ಸಾರ್ವಜನಿಕರು ಯಾವ ರೀತಿ ಇಲ್ಲಿ ರಸ್ತೆಯನ್ನ ದಾಟ್ತಾರೆ. ಮತ್ತೆ ಒಂದು ಸ್ಕೈ ವಾಕ್ ವ್ಯವಸ್ಥೆ ಆಗಿರುವಂತದ್ದು, ಮತ್ತೆ ಅಂಡರ್ ಪಾಸ್ ವ್ಯವಸ್ಥೆ ಇರುವಂತದ್ದು ಯಾವುದೂ ಸಹ ಈ ಒಂದು ಜಂಕ್ಷನ್ ನಲ್ಲಿ ಇಲ್ಲ ಸದ್ಯಕ್ಕೆ. ಆದ್ರೆ ಟ್ರಾಫಿಕ್ ಪೊಲೀಸರು ಮಾತ್ರ ತಮ್ಮ ಟ್ರಾಫಿಕ್ ಅನ್ನ ಯಥಾಸ್ಥಿತಿ ಮ್ಯಾನೇಜ್ ಅನ್ನ ಮಾಡ್ತಾ ಇರುವಂತದ್ದು. ನೀವು ನೋಡ್ತಾ ಇರುವಂತದ್ದು ಸಾರ್ವಜನಿಕ ಏನು ಯಾವ ರೀತಿ ರಸ್ತೆಯನ್ನ ದಾಟ್ತಾ ಇರ್ತಾರೆ. ಮತ್ತೆ ಕೇವಲ ಒಂದು ಜೀಬ್ರಾ ಕ್ರಾಸ್ ಏನಿದೆ, ಸೊ ಈ ಒಂದು ಜೀಬ್ರಾ ಕ್ರಾಸ್ ನಲ್ಲಿ ಜನರು ವಾಹನಗಳನ್ನ ದಾಟ್ತಾ ಇರುವಂತದ್ದು. ಮತ್ತೆ ಸಾಕಷ್ಟು ಜನರು ಇಲ್ಲಿ ವಾಹನಗಳನ್ನ ಟೂ ವೀಲರ್ಸ್ ಇರಬಹುದು, ಮತ್ತೆ ಕಾರ್ಗಳಲ್ಲಿ ಇರುವಂತದ್ದು. ಸಾಕಷ್ಟು ಸಮಯ ಈ ಒಂದು ಜಂಕ್ಷನ್ ನಲ್ಲಿ ಕಳೆದು ಇವರು ವಾಹನಗಳನ್ನ ಏನು ಕಾದು ಇಲ್ಲಿ ಹೋಗ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಉತ್ತಮವಾದಂತಹ ಒಂದು ಸ್ಕೈ ವಾಕ್ ಇರುವಂತದ್ದು ಇರ್ಬೋದು, ಅಥವಾ ಒಂದು ಅಂಡರ್ ಪಾಸ್ ವ್ಯವಸ್ಥೆ ಇಲ್ಲಿ ಏನಾದ್ರು ಇದ್ರೆ ಇಲ್ಲಿ ಸಾಕಷ್ಟು ಉಪಯೋಗ ಅನ್ನೋದು ಸಹ ಸಾರ್ವಜನಿಕರ ಮಾತಾಗಿರುವಂತದ್ದು. ನಾನು ಇದೀಗ ಈ ಒಂದು ಜಂಕ್ಷನ್ ನೋಡಿಸ್ತಾ ಇರುವಂತದ್ದು. ಪ್ರತಿ ಈ ಒಂದು ಜಂಕ್ಷನ್ ಒಂದು ರೌಂಡ್ ಬರ್ಬೇಕಾದ್ರೆ ನಿಮ್ಗೆ 5 ರಿಂದ 8 ನಿಮಿಷಗಳ ಕಾಲ ಈ ಒಂದು ಸಮಸ್ಯೆ ಇರುವಂತದ್ದು. ಯಾಕಂದ್ರೆ ಇಲ್ಲಿ ವಾಹನಗಳು ಎರಾಬಿರಿಯಾಗಿ ಹೋಗ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಜಂಕ್ಷನ್ ಏನಿದೆ, ಇದು ಒಂದು ಜಂಕ್ಷನ್ ಬಿಸಿಯೆಸ್ಟ್, ಒನ್ ಆಫ್ ದಿ ಬಿಸಿಯೆಸ್ಟ್ ಜಂಕ್ಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಜನ ಈ ಒಂದು ಜಂಕ್ಷನ್ ಇಂದ ಹೋಗ್ತಾ ಇರುವಂತದ್ದು. ಯಾಕಂದ್ರೆ KSRTC ಬಸ್ಗಳು ಇರುವಂತದ್ದು ಇರ್ಬೋದು, ಮತ್ತೆ ಅದ್ರ ಜೊತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಈ ಬಸ್ಗಳು ಪ್ರಯಾಣವನ್ನ ಮಾಡ್ತಾರೆ. ಸಾಕಷ್ಟು 5 ರಿಂದ 10 ನಿಮಿಷಗಳ ಕಾಲ ಈ ಒಂದು ಜಂಕ್ಷನ್ ಅಲ್ಲಿ ಬಸ್ಗಳು ವೇಟ್ ಮಾಡಿ ಹೋಗುವಂತ ಪರಿಸ್ಥಿತಿ ಉಂಟಾಗಿದ್ರು. ಒಂದು
ಸ್ಕೈ ವಾಕ್ ಆದ್ರೂ ಇಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋದು ಸಹ ಸಾರ್ವಜನಿಕರ ಒತ್ತಾಯ ಆಗಿರುವಂತದ್ದು. ಹಾಗಾಗಿ ಇಲ್ಲಿನ ಒಂದು ಆಟೋ ಡ್ರೈವರ್ಗಳಿರುವಂತದ್ದು ಮತ್ತೆ ಸಾರ್ವಜನಿಕರ ಅಂಗಡಿಗಳಿರುವಂತದ್ದು ಇರ್ಬೋದು, ಅವರು ಎಲ್ಲರೂ ಸಹ ಈ ಒಂದು ಜಂಕ್ಷನ್ ನಲ್ಲಿ ಇದ್ದಾರೆ. ಸೊ ಅವ್ರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ, ಯಾಕಂದ್ರೆ ಸಾಕಷ್ಟು ಜನ ಇಲ್ಲಿ ವಾಹನಗಳು ಇರುವಂತದ್ದು. ಯಾಕಂದ್ರೆ ಜಾಲಹಳ್ಳಿ ಕ್ರಾಸ್ ಅನ್ನೋದು ಸಹ ಸಾಮಾನ್ಯವಾಗಿ ಒಂದು ಹೆವಿ ಇಂಡಸ್ಟ್ರಿಯಲ್ ಏರಿಯಾ ಇರುವಂತದ್ದು, ಮತ್ತೆ ಸಾಕಷ್ಟು ಜನ ಕೆಲಸ ಮಾಡುವಂತ ಕೈಗಾರಿಕೆ ಪ್ರದೇಶ ಆಗಿರುತ್ತೆ. ಅಲ್ಲಿ ಇಲ್ಲಿ ಒಂದು ಸ್ಕೈ ವಾಕ್ ಇರುವಂತದ್ದು ಇರ್ಬೋದು, ಅಥವಾ ಒಂದು ಅಂಡರ್ ಪಾಸ್ ಸಹ ನಿರ್ಮಾಣ. ಇಲ್ಲಿ ಆಟೋ ಡ್ರೈವರ್ ಒಬ್ಬರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಒಂದು ಜಾಲಹಳ್ಳಿ ಕ್ರಾಸು ಯಾವ ರೀತಿ ಟ್ರಾಫಿಕ್ ಇರುತ್ತೆ ಸರ್ ಇಲ್ಲಿ? ಏನಿಲ್ಲ ಸರ್, ಟ್ರಾಫಿಕ್ ಯಾವ ರೀತಿ ಇರುತ್ತೆ ಈ ಒಂದು ಜಾಲಹಳ್ಳಿ ಕ್ರಾಸ್ ಅಲ್ಲಿ? ಅದು ಹೇಳ್ತಾ ಇರ್ದು ಸಹ ಬಿಜೆಪಿ ಅವರು ಬಂದು ಎಲ್ಲ ಗುದ್ಲಿ ಪೂಜೆ ಮಾಡಿ ರೆಡಿ ಮಾಡಿದ್ರು. ಈ ಸರ್ಕಾರ ಬಂದ್ಮೇಲೆ ನಿಂತೋಗಿದೆ. ಎಲ್ಲ ಇಲ್ಲಿಗೆಲ್ಲ ಪರಿಹಾರ ಕೊಟ್ಟಿದ್ದಾರೆ, ಕೊಟ್ಟರು ಏನು ಮಾಡ್ತಾ ಇಲ್ಲ ಇನ್ನ ಕೆಲಸ. ಅವ್ರೇನ್ ಜಾಗ ಖಾಲಿ ಮಾಡ್ತಾ ಇಲ್ವಾ ಅಥವಾ ಹೆಂಗೆ ಏನಂತ ಅದ್ರ ಬಗ್ಗೆ ಕರೆಕ್ಟ್ ಗೊತ್ತಿಲ್ಲ. ಇವರೇ ಈ ಸರ್ಕಾರನೇ ಮಾಡ್ತಾ ಇಲ್ವಲ್ಲ ಸರ್. ಈ ಸರ್ಕಾರ ಮಾಡಿದ್ರೆ ಸರೋಗುತ್ತೆ, ಸರ್ಕಾರ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಅಂಡರ್ ಪಾಸ್ ಹೊತ್ತು ಅಂದ್ರೆ ತುಂಬಾ ಜನರಿಗೆ ರೋಡ್ ಕ್ರಾಸ್ ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್. ಅಂಡರ್ ಪಾಸ್ ಆದ್ರೆ, ಫ್ಲೇವರ್ ಎಲ್ಲ ಕ್ಲೀನ್ ಆದ್ರೆ ಎಲ್ಲಾನು ಅನುಕೂಲ ಆಗುತ್ತೆ. ಏನು ಮಾಡ್ತಾ ಇಲ್ಲ ಜನ. ಬೆಳಗ್ಗೆ ಮತ್ತೆ ಸಂಜೆ ಹೊತ್ತು ಯಾವ ರೀತಿ ಟ್ರಾಫಿಕ್ ಇರುತ್ತೆ ಇಲ್ಲಿ? ಸಾಮಾನ್ಯ ಜನ ಆ ಕಡೆಯಿಂದ ಈ ಕಡೆ ತಿರ್ಗಾಡಕ್ ಆಗಲ್ಲ ಸರ್, ಅಷ್ಟೊಂದು ಪರಿಸ್ಥಿತಿ ಇದಾಗುತ್ತೆ. ನೋಡಿ ನೀವೇ ಈಗನೇ ಯಾವ ತರ ನಿಂತಿದೆ ಬಸ್ಗಳೆಲ್ಲ, ಅಷ್ಟೊಂದು ಟ್ರಾಫಿಕ್ ಆಗುತ್ತೆ ಯಾವಾಗ್ಲೂ. ಈ ಒಂದು ಜಂಕ್ಷನ್ ದಾಟ್ಬೇಕಾದ್ರೆ ಎಷ್ಟೊತ್ತು ಟೈಮ್ ತಗೊಳುತ್ತೆ ಸರ್ ನಾರ್ಮಲ್ ಆಗಿ? ನಾರ್ಮಲ್ ಅಂದ್ರೆ 10 ರಿಂದ 15 ನಿಮಿಷ ತಗೊಳುತ್ತೆ. ನಾರ್ಮಲ್ ಏನಿಲ್ಲ ಫ್ರೀ ಐತೆ ಅಂದ್ರೆ ಒಂದ್ 2 ನಿಮಿಷಕ್ಕೆಲ್ಲ ಹೊಟ್ಟೋಗ್ಬಿಡ್ಬೋದು. ಯಾವಾಗ್ಲೂ 10 ರಿಂದ 15 ನಿಮಿಷ ತಗೊಳುತ್ತೆ ಒಂದೊಂದು ಟೈಮ್. ಆಕ್ಸಿಡೆಂಟ್ಗಳು ಅದು ಹೇಳ್ತಿರ್ದು ಆಗ್ತಾನೆ ಇರುತ್ತೆ. BMTC ಅವರಿಂದಲೇ ಅತಿಯಾಗಿ ಆಗೋದು. ಅತಿಯಾಗಿ BMTC ಆಗಿದೆ, ಅತಿಯಾಗಿ ಬೈಕ್ನವರು ಸಂದಿಲ್ ನುಗ್ತಾರೆ, ಆಗ್ತಾನೆ ಇರುತ್ತೆ. ಇಲ್ಲಿ ಸಾವು ನೋವೇ ಜಾಸ್ತಿ ಆಗ್ತಾ ಇದೆ, ಹಂಗಾಗಿದೆ. ಏನಂತ ಏನು ನಿಮ್ಮ ಒಂದು ಸಮಸ್ಯೆ ಇದೆ ಜನರಿಗೆ? ಸರ್ಕಾರಕ್ಕೆ ಆಗ್ರಹ ಮಾಡಿಲ್ಲ ಈ ಸರ್ಕಾರ ಈ ಫ್ರೀಗೆ ಅದು ಇದು ಎಲ್ಲ ನಿಲ್ಲಿಸ್ಬಿಟ್ಟು ಜನಕ್ಕಾಗಂತ ಅನುಕೂಲ ಮಾಡಿ, ಸ್ಕೂಲ್ ಮಕ್ಕಳಿಗೆ ಏನು ಕೊಡ್ಬೇಕು ಅದು ಕೊಟ್ಕೊಂಡು, ವಯಸ್ಸಾದವ್ರಿಗೆ ಕೊಟ್ಕೊಂಡು ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗತ್ತೆ. ಬರೇ ಇದೆಲ್ಲ ಬಿಟ್ಟಿ ಇಂದು ಏನು ಕೊಡ್ತಾ ಇಲ್ಲ. ಸುಳ್ಳು ಆಶ್ವಾಸನೆ ಸರ್ಕಾರ ಒಟ್ಟಿನಲ್ಲಿ, ಬರೇ ಬೋಗಸ್. ಅದ್ಬಿಟ್ರೆ ಬೇರೆ ಏನಿಲ್ಲ ಸರ್ಕಾರದಲ್ಲಿ. ನಿಮ್ಮ ಹೆಸರು? ದಯಾನಂದ್ ಅಂತ. ಇದೀಗ ಒಂದು BMTC ಅವರು ಇದ್ದಾರೆ, ಅವ್ರನ್ನು ಸಹ ಮಾತನಾಡಿಸ್ತೀವಿ ಅಂತ. ಸರ್, ನೀವು BMTC ಅವರಾ? BMTC. ಓಕೆ ಸರ್, ಇಲ್ಲಿ ಯಾವ ರೀತಿ ಸಮಸ್ಯೆ ಇರುತ್ತೆ ಸರ್ BMTC ಅಥವಾ ಟ್ರಾಫಿಕ್? ಹಿಡಿಬೇಕು, ಅದರಿಂದ ವೈಡ್ ಆಗೋದು ಕಷ್ಟ. ಅಂದ್ರೆ ಇಲ್ಲಿ ಜನರಿಗೆ ಯಾವ್ದರಿಂದ ಸ್ಕೈ ವಾಕ್ ಅಥವಾ ಅಂಡರ್ ಪಾಸ್ ಇಲ್ಲ ಮಾಡ್ತಾರೆ, ಫೌಂಡೇಶನ್ ಓಪನ್. ಇದು ಇಲ್ಲಿನ ಒಬ್ಬ ಸಾರ್ವಜನಿಕರ ಅಂದ್ರೆ ಆಗಿರುವಂತದ್ದು. ಯಾಕಂದ್ರೆ ಪ್ರತಿನಿತ್ಯ ಸಾಕಷ್ಟು ಜನರು ಇರ್ತಾರೆ. ಮತ್ತೊಬ್ರು ಆಟೋ ಡ್ರೈವರ್ ಇದ್ದಾರೆ, ಅವ್ರನ್ನು ಮಾತಾಡಿಸ್ತೀನಿ. ಸರ್, ಬನ್ನಿಲೆ. ಅವರು ಮಾತನಾಡಕ್ಕೆ ಒಂದು ನಿರಾಕರಣೆ ಮಾಡಿದ್ದಾರೆ. ಮತ್ತೆ ಸಾಕಷ್ಟು ಜನ ಒಂದು ಇದ್ದಾರೆ, ಅವ್ರನ್ನು ಮಾತಾಡಿಸ್ತೀವಿ. ಆ ಕಡೆ ನಾವು ಒಂದು ರೋಡನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಆ ಕಡೆ ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ಆ ಸಮಸ್ಯೆಗಳಿರುತ್ತೆ. ಯಾಕಂದ್ರೆ ಹೆವಿ ಬಿಸಿಯೆಸ್ಟ್ ಜಂಕ್ಷನ್ ಅಂತ ಅವ್ರು ಹೇಳ್ತಾ ಇದ್ರು. ಮತ್ತೆ ಪ್ರತಿನಿತ್ಯ ಏನು ಬೆಳಗ್ಗೆ ಸಂಜೆ ಇರ್ಬೋದು, ಬೆಳಗ್ಗೆ ಸಂಜೆ ಎಲ್ಲ ಟೈಮಲ್ಲೂ ಸಹ ಈ ಒಂದು ಜಂಕ್ಷನ್, ಜಾಲಹಳ್ಳಿ ಜಂಕ್ಷನ್ ಟ್ರಾಫಿಕ್ ಸಮಸ್ಯೆಯಿಂದ ಇರ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ನಾವು ಈ ಕಡೆ ಹೋಗುವಂತ ಸಂದರ್ಭದಲ್ಲಿ ಇಲ್ಲಿನ ಏನು ವಾಹನ ಸವಾರರು, ಒಂದಷ್ಟು ಜನ ವಾಹನ ಸವಾರರು ಇದ್ದಾರೆ. ಸೊ ಅವ್ರನ್ನು ಸಹ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಯಾಕಂದ್ರೆ ಈ ಒಂದು ಜಂಕ್ಷನ್ ನಲ್ಲಿ ನೀವು ನೋಡ್ತಾ ಇರುವಂತದ್ದು ಯಾವ ರೀತಿ ಸಮಸ್ಯೆ ಇರುವಂತದ್ದು. ಸರ್, ನಿಮ್ಗೆ ಟ್ರಾಫಿಕ್ ಯಾವ ರೀತಿ ಇರುತ್ತೆ ಇಲ್ಲಿ ಜಾಲಹಳ್ಳಿ ಕ್ರಾಸ್? ತುಂಬಾ ಜಾಸ್ತಿನೇ ಇರುತ್ತೆ. ಪ್ರತಿನಿತ್ಯ ಟ್ರಾಫಿಕ್ ಇರುತ್ತೆ ಡೈಲಿ? ಡೈಲಿ ಇರುತ್ತೆ. ಎಷ್ಟೊತ್ತು ವೇಟ್ ಮಾಡ್ಬೇಕಾಗುತ್ತೆ? ಮಿನಿಮಮ್ ಒಂದು 15 to 20 ಮಿನಿಟ್ಸ್ ಮಾಡಬೇಕಾಗುತ್ತೆ. ಯಾವುದೇ ರೀತಿಯ ಟ್ರಾಫಿಕ್ ಇದೆ ಅಂತ? ಅದು ಡೈಲಿ ರೆಗ್ಯುಲರ್ ಆಫೀಸಿಗೆ ಹೋಗ್ಬೇಕಾದ್ರೆ ಇದೇ ತರ ಇರುತ್ತೆ. ಇರುತ್ತೆ. ಪೆಡಿಸ್ಟ್ರಿಯನ್ ಕ್ರಾಸ್ ಮಾಡಕ್ಕೆ ಯಾವುದೇ ರೀತಿ ಸ್ಕೈ ವಾಕ್, ಅಂಡರ್ ಪಾಸ್ ಇರುತ್ತೆ. ಇಲ್ಲಿ ಅಲ್ಲೂ ಜಾಮ್ ಆಗಿರುತ್ತೆ, ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ಎಲ್ಲನೂ ಎಲ್ಲ ಕಡೆನೂ ಇರುತ್ತೆ. ಹೆಂಗೆ ಹೋಗೋಣ ಇಲ್ಲಿ? ಜಾಲಹಳ್ಳಿ ಜಂಕ್ಷನ್ ಪರಿಸ್ಥಿತಿ ನೋಡಿ, ಅಲ್ಲಿ ಆಗ್ತಾ ಇದ್ದಂಥ ಟ್ರಾಫಿಕ್ ಜಾಮ್ನ ಪರಿಸ್ಥಿತಿ, ಜನ ಹೇಗೆ ತತ್ತರಿಸ್ತಾ ಇದ್ದಾರೆ ಅಂದರೆ 15 to 20 ಮಿನಿಟ್ಸ್ ವೆಯ್ಟ್ ಮಾಡಬೇಕಂತೆ. ಟ್ರಾಫಿಕ್ ಆಯಿತು ಅಂತ ಅಂದರೆ ಏನಾದರೂ ಅರ್ಜೆನ್ಸಲ್ಲಿ ಹೋಗಬೇಕು ಅಂತ ಅನ್ನೋರ ಗತಿ ಏನು? ಸ್ಕೂಲ್ಗೆ ಅಂತ ಹೋಗ್ತಾ ಇರ್ತಾರೆ, ಆಫೀಸ್ಗೆ ಅಂತ ತೆರಳ್ತಾ ಇರ್ತಾರೆ. ಬಟ್ ಇದು ಈ ರೀತಿಯಾದಂಥ ಸಿಚುವೇಶನ್ ಇದೆ ಅಲ್ಲಿ.